गिरा देते पैसा खा के ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರಿಗೆ ಸರ್ ಈ ಕಡೆ ಹಚ್ಚಲತ್ರಿ ಎಲ್ಲರಿ ಆ ಕಡೆ ಹೆಂಗ್ ತಿರುಗ್ತೀರಿ ಭಾಗ್ಯ ಕೊಟ್ಟಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಬೀದರ್ ಆಸ್ಪತ್ರೆಯಲ್ಲಿ ಕರೆಂಟ್ ಇರಲಾರ್ದೇ ಕತ್ತಲೆ ಭಾಗ್ಯ ಕೊಟ್ಟಿದಂಥ ಉಸ್ತುವಾರಿ ಮಂತ್ರಿಗಳು ಈಶ್ವರ್ ಖಂಡ್ರೆ ಅವರು, ಸ್ಥಳೀಯ ಶಾಸಕರು ಮತ್ತು ಸಚಿವರಾದಂಥ ರಹೀಂ ಖಾನ್ ಅವರು, ಇವರಿಗೆ ನೈತಿಕತೆ ಅಂತೂ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಕಾಂಗ್ರೆಸ್ಸಿನ ರಾಜ್ಯದ ಪ್ರಭಾರಿಗಳಾದಂಥ ಸುರ್ಜೇವಾಲಾ ಅವರೇ, ಎಂತಹ ನಿಷ್ಕ್ರಿಯ ಮತ್ತು ಕೆಟ್ಟ ಆಡಳಿತವನ್ನು ಕೊಡುವಂಥ ಸಚಿವರಿಗೆ ತಕ್ಷಣವಾಗಿ ಸರ್ಕಾರದಿಂದ ವಜಾ ಮಾಡಬೇಕಂತ ನಿಮ್ಮನ್ನು ಒತ್ತಾಯನ ಮಾಡ್ತೀವಿ. ಅದು ಸಮಸ್ಯೆ ಅಲ್ಲ, ಸಮಸ್ಯೆ ಒಂದು ನಿಮಿಷ. ಈಗ ನಿಮ್ಮ ಹೈಟ್ ಎಲ್ಲ ಎಷ್ಟದ? ನಾನು ನಂಬೋದು ನಿಮ್ಮ ಬಿಲ್ಡಿಂಗ್ ಹೈಟ್ ಅಷ್ಟಿಲ್ಲ. ಹಾಗಿದ್ರೆ ಬೆಂಗಳೂರು ಇದರಲ್ಲಿ ಅಲ್ಲಿ ಹೆಂಗೆ ಆಗ್ತಾರೆ? ಮುನ್ಸಿಪಾಲ್ಟಿದವ್ರು ಅಷ್ಟು ಹೈಟಿಗೆ ನಂಬಕ್ಕೆ ಆಗ್ತಾರಲ್ಲ. ಇದು ಮಾಡಿದ್ದಕ್ಕೆ ಇಷ್ಟೆಲ್ಲ ಮಾಡಿದ್ದು. ಇದು ಆಗಲಿ ನಿಮ್ಮ ಮೇನ್ ಗೇಟ್ 4 ಲೈಟ್ ಅವಲ್ಲಿ. ನಿಮ್ಮ ಮೇನ್ ಗೇಟಿಗೆ ಸರ್ ಬಳಿ ಸರ್ ಮೇನ್ ಗೇಟಿಗೆ 4 ಲೈಟ್ ಅವ, ಅಲ್ಲಿ ಒಂದು ಚಾಲು ಇಲ್ಲ. ಬಡವರ ಪಾಲಿಗೆ ದೇವಾಲಯ ಅಥವಾ ಸ್ವರ್ಗ ಆಗಿರಬೇಕಾಗಿದ್ದಂಥ ಈ ಬ್ರಿಮ್ಸ್ ಆಸ್ಪತ್ರೆ ಇವತ್ತು ಯಮಲೋಕವಾಗಿ ಮಾರ್ಪಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಇದು ಕರೆಂಟ್ ಹೋಗಿರೋದು ಒಂದು ಭಾಗ. ಕರೆಂಟು ಹೋದಾಗ ಲೈಟ್ ಇರಲಿಕ್ಕಿಲ್ಲ, ಆದರೆ ಪರ್ಮನೆಂಟ್ ಲೈಟ್ಗಳೇ ಇಲ್ಲ. ಮೇಲ್ಗಡೆ ಕಾಣ್ತಾ ಇವೆ, ಮೇನ್ ಗೇಟಿಗೆ ಕಾಣ್ತಾ ಇವೆ, ಒಳಗಡೆ ರೂಮ್ಗಳಲ್ಲಿ ಕಾಣ್ತಾ ಇವೆ. ಬಹುಶಃ ಇಲ್ಲಿ ಈ ಕಟ್ಟಡ ಕಟ್ಟುವಾಗ ಎಷ್ಟು ಲೈಟ್ ಹಾಕಿದಾರೋ ಅದ್ರ 10% ಲೈಟ್ಗಳು ಇವತ್ತು ಉರಿತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಕಟ್ಟಡವನ್ನು ನೋಡಿದಾಗ. ಈ ಪರಿಸ್ಥಿತಿ ಕಾರಣ ಇವತ್ತು ಈ ಭ್ರಷ್ಟ ಸರ್ಕಾರ ಮತ್ತು ಇದರ ಮಂತ್ರಿಗಳು. ನೇರವಾಗಿ ಇದರ ಹೊಣೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೊರಬೇಕು. ಕೂಡಲೇ ಅವ್ರಿಗೆ ಸ್ವಲ್ಪನೂ ನೈತಿಕತೆ ಇತ್ತು ಅಂದರೆ ನಾಳೆನೇ ಇವೆಲ್ಲ ಚಾಲೂ ಆಗಬೇಕು ಲೈಟ್ಗಳು. ಇಲ್ಲ ನನ್ನಿಂದ ಮಾಡಲಿಕ್ಕಾಗಲಿಲ್ಲ ಅಂದರೆ ಆ ಪದ ಬಿಟ್ಟು ಅವ್ರು ಹೊರಗಡೆ ಬರಬೇಕು. ನಿಮ್ಗೆ ಶಕ್ತಿ ಇಲ್ಲ ಅಂದರೆ ಅಲ್ಲಿ ಕುಂತು ರೋಗಿಗಳದು ಬಡವರ ಜೀವ ತೆಗೆಯುವಂಥ ಯಾವುದೇ ಹಕ್ಕು ನಿಮಗಿಲ್ಲ. ಈಗಾಗಲೇ ಸರಣಿ ಬಾಣಂತಿಯರ ಸಾವುಗಳಾಗಿವೆ ನಿಮ್ಮ ಆಸ್ಪತ್ರೆಗಳು. ಆ ರೀತಿ ಇನ್ನೂ ಜನರ ಸಾವು ಸಂಭವಿಸೋದು ಬೇಡ. ಆದಷ್ಟು ಬೇಗ ಇದಕ್ಕೆ ರಿಪೇರ್ ಮಾಡಲಿಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತು ನಾವು ಬಂದ ನಂತರನೇ ನೋಡಿದ್ದೀವಿ. ನಾವು ಬಂದಾಗ ಇಲ್ಲೆಲ್ಲೂ ಲೈಟ್ಗಳಿರಲಿಲ್ಲ. ಕೆಲವೊಂದು ಲೈಟ್ಗಳು ಟೆಂಟ್ ಹೌಸ್ನಿಂದ ತಂದು ಹಾಕಿದ್ದಾರೆ. ಟೆಂಟ್ ಹೌಸ್ನಿಂದ ತಂದು ಹಾಕಿದ್ದು ನಮಗೆ ಯಾಕೆ ಗೊತ್ತು ಅಂದರೆ ಆ ಟೆಂಟ್ ಹೌಸ್ನಲ್ಲಿ ನಾವು ಲೈಟ್ ಹಾಕಿ ಕರೆಸ್ತೀವಿ ನಮ್ದು ಯಾವುದಾದ್ರೂ ಕಾರ್ಯಕ್ರಮ ಇದ್ದಾಗ. ಕೆಲವೊಂದು ಮೊಬೈಲ್ಗಳಲ್ಲಿ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಸೆರೆ ಮಾಡ್ಕೊಂಡಿದ್ದಾರೆ. ಮೀಡಿಯಾ ಕ್ಯಾಮ್ರಾಗಳಲ್ಲಿ ಕೂಡ ಸೆರೆ ಆಗಿದೆ. ಅಂದರೆ ನಾವು ಹೋರಾಟ ಮಾಡ್ತೀವಿ ಅಂತ ಈಗ ಬಂದು ಹಾಕ್ತಾ ಇದ್ದಾರೆ. ನಿಮಗೆ ನಿಜವಾಗಿ ನೈತಿಕತೆ ಇದ್ದರೆ ಹೆಂಗೋ ನೀನು ಮೀಡಿಯಾದಲ್ಲಿ ಬಂದಿದ್ದೆ. ನಾವತ್ತು ಹೋರಾಟ ಮಾಡೋರು ಇನ್ನೊಂದು ಇವತ್ತು ಮುಂಜಾನೆ ಮಾಡಿದ್ವಿ ನಾವು. ನಿನ್ನೆ ಮೀಡಿಯಾದಲ್ಲಿ ಬಂದ ನಂತರ ನಿನ್ನೆನೇ ಅದೆಲ್ಲ ರಿಪೇರಿ ಆಗಬೇಕಿತ್ತು. ನಿನ್ನೆನೇ ಆಗಬೇಕಿತ್ತು. ಆದರೆ ನಾವು ಏನು ಮಾಡಿದರೂ ನಡೀತದೆ ಅನ್ನುವಂಥ ಮನೋಭಾವನೆಯಲ್ಲಿ ಇರೋದರಿಂದ ಈ ರೀತಿ ಆಗ್ತಾ ಇದೆ. ಇನ್ನೂ ಒಂದು 10 ದಿವಸದಲ್ಲಿ ಇದನ್ನು ಪೂರ್ತಿ ಅವರು ಮಾಡಲಿಲ್ಲ ಅಂದರೆ ಇನ್ನು ಮುಂದಿನ ದಿನದಲ್ಲಿ ನಾವು ಇನ್ನೂ ಹೋರಾಟ ಮಾಡ್ತೀವಿ.